ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಪ್ರಸಿದ್ಧ ಎಡದ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅಪರೂಪವಾಗಿರುವಂತಹ ದೇವಿ ವಿಗ್ರಹನ ಪರಿಚಯ ಮಾಡ್ತಾ ಇದ್ದೀನಿ. ಇದನ್ನ ಷೋಡಶಿ ಅಂತ ಕರೀತಾರೆ, ತ್ರಿಪುರ ಸುಂದರಿ ಅಂತ ಕೂಡ ಕರೀತಾರೆ, ಲಲಿತೆ ಅಂತ ಕೂಡ ಕರೀತಾರೆ, ರಾಜರಾಜೇಶ್ವರಿ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ನೀವು ನೋಡಿರುವಂತಹ ದೇವರುಗಳು ಅಂದ್ರೆ ಲಲಿತಾ ದೇವಿ, ತ್ರಿಪುರ ಸುಂದರಿ 4 ಕೈಯಿಂದ ಮಾಡಿರುವಂತದ್ದಾಗಿರುತ್ತೆ. ಅಂದ್ರೆ ಪಾಶ, ಅಂಕುಶ, ಇಕ್ಷುಬಾಣ ಮತ್ತೆ ಪಂಚಪುಷ್ಪ ಇರುವಂತದ್ದು. ಆದ್ರೆ ಇದು ಸಂಪೂರ್ಣವಾಗಿರುವಂತಹ ಷೋಡಶಿ ದೇವಿಯ ವಿಗ್ರಹ. ಇಲ್ಲಿ ಸದಾಶಿವನ ಮೇಲೆ ದೇವಿ ಕುಳಿತಿರ್ತಾಳೆ. ಷೋಡಶಿ ಅಂದ್ರೆ ಏನು? ಸಂಪೂರ್ಣ, ಕಂಪ್ಲೀಟ್ ಅಂತ ಅರ್ಥ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ವೀಣೆ ಇರುತ್ತೆ, ಡಿಸ್ಮ್ಯಾಂಟಲ್ ಮಾಡ್ಬೋದು. ಲಲಿತೆ ಅಂದ್ರೆ ದ ಒನ್ ಹೂ ಪ್ಲೇಸ್ ಅಂತ. ಸೊ ನಿಮ್ಗೆ ಅರ್ಥ ಆಗುತ್ತೆ ಏನಕ್ಕೆ ಇದಿಲ್ಲಿದೆ ಅಂತ ಹೇಳಿ. ಮತ್ತೆ ಇದ್ರ ಬಗ್ಗೆ ಈ ಶ್ರೀ ಯಂತ್ರ ಆಗ್ಲಿ, ಶ್ರೀವಿದ್ಯೆ ಆಗ್ಲಿ ಅಥವಾ ತಂತ್ರದಲ್ಲಿ ಯಾವ ಥರ ಉಪಯೋಗಿಸ್ಕೊಳ್ತಾರೆ, ಆಕಿನ ಪೂಜೆ ಮಾಡೋದ್ರಿಂದ ಏನು ಲಾಭ ಪಡಿತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಬನ್ನಿ. ದ ವರ್ಷಿಪ್ ಆಫ್ Shodashi is a part of Shakta tradition and is associated with the Sri Vidya mantra and Sri Yantra. Devotees seek blessings for wealth, prosperity, happiness and spiritual growth. The worship of Shodashi can be for both worldly pleasures and liberation. Her sadhana, that is practice, is said to bring strength to control the body, mind and emotions.